ಕಡೆಗೆ ಹೋದ್ರೆ ತಮಿಳ್ನಾಡು, ಈ ಕಡೆ ಕರ್ನಾಟಕ ಬಾರ್ಡರ್ ಅಲ್ಲಿ ಇದೀನಿ ಇವಾಗ ನಾನು. ಈ ಫಾರೆಸ್ಟ್ ಅಲ್ಲಿ ವೀರಪ್ಪನ್ ಒಡನಾಟ ಇದ್ದಂತಹ ಜಾಗ ಇದು. ಈ ಜಾಗದಲ್ಲಿ ಆ ರೈತರನ್ನ ಆನೆ ಅಟ್ಟಿಸ್ಕೊಂಡ್ ಬಂದಿರೋ ಜಾಗ ತೋರಿಸ್ತೀನಿ ಬನ್ನಿ. ಯಾವ ತರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂದ್ರೆ ಟ್ರೀ ಹೌಸ್ ಗಳು ನೋಡಿ. ಟ್ರೀ ಹೌಸ್ ಮೇಲ್ಗಡೆ ಬಂದ್ರೆ ಇದ್ರ ಮೇಲ್ಗಡೆ ಸುಮಾರು 4 ರಿಂದ 5 ಸೀಟು ಆರಾಮಾಗಿ ಮಲ್ಗ್ಬೋದು. ಆದ್ರೆ ಹೆಜ್ಜೆಗಳು ನೋಡ್ರಿ, ಆನೆ ಹೆಜ್ಜೆ ಅದು ತುಂಬಾ ಮಳೆ ನೀರು ನಿಂತಿದೆ ನೋಡಿ. ಇದರಿಂದ ಆ ಕಡೆಗೆ ಹೋದ್ರೆ ಫಾರೆಸ್ಟ್, ಈ ಕಡೆಗೆ ಜಮೀನ್ಗಳು ಯಾವ ತರ ದಾಳಿ ಮಾಡಿದೆ ಅಂತ ಅಲ್ಲಿಗೋದ್ರೆ ಗೊತ್ತಾಗುತ್ತೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ಟ್ರೈಬಲ್ ವಿಲೇಜ್ ಅಲ್ಲಿ. ನೈಟ್ ಒಂದು ಅಡ್ವೆಂಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಇವಾಗ ಈ ವಿಡಿಯೋದಲ್ಲಿ ನಾನು ಈ ಊರು ಯಾವ ತರ ಇದೆ, ಇಲ್ಲಿ ಟ್ರೀ ಹೌಸ್ಗಳು ಯಾವ ತರ ಇದಾವೆ, ಜೊತೆಗೆ ಕಾಡು ಪ್ರಾಣಿಗಳು ಎಲ್ಲೆಲ್ಲಿಂದ ಬರ್ತವೆ ಅಂತ ತೋರಿಸ್ತೀನಿ ನಿಮ್ಗೆ. ನೈಟು ಸಿಕ್ಕಾಪಟ್ಟೆ ಮಳೆ ರೀ. ನೈಟ್ ಮಳೆ ಊದು ನಿಂತಿದೆ. ಬೆಳಿಗ್ಗೆ ನೋಡಿ ಸುತ್ತ ಯಾವ ತರ ಕಾಣಿಸ್ತಾ ಇದೆ ಈ ಊರು ಅಂತ. ಸೊ ಎಲ್ಲ ಕಡೆ ಫುಲ್ ಕಾಡು ಮಧ್ಯೆ ಇದೀವಿ ನಾವು. ಇಲ್ಲಿ ಜಾಸ್ತಿ ಆನೆಗಳು, ಹಂದಿಗಳು, ಜಿಂಕೆಗಳು ಮತ್ತೆ ಹುಲಿ, ಚಿರತೆಗಳು ಎಲ್ಲ ಕಾಡು ಪ್ರಾಣಿಗಳು ಇಲ್ಲಿದ್ದಾವೆ ಈ ಫಾರೆಸ್ಟ್ ಅಲ್ಲಿ. ಬ್ಯೂಟಿಫುಲ್ ಆಗೂ ಇದೆ, ಭಯಾನಕವಾಗೂ ಇದೆ, ಬಟ್ ಪೀಸ್ ಆಗಿದೆ. ಹೀಗೆ ಮೇಲ್ಗಡೆ ಹೋದ್ರೆ ಅಲ್ಲಿದೆ ನಮ್ಮ ಟ್ರೀ ಹೌಸು. ಆ ಕಡೆ ಮರಗಳ ಸಪೋರ್ಟ್ ಇಂದ ನಿಂತಿದೆ, ಈ ಕಡೆ ಇವರೇ ಮರಗಳನ್ನ ನೆಟ್ಟಿ ನಿಲ್ಸಿದ್ದಾರೆ. ಮೇಲ್ಗಡೆಗೆ ಹೋದ್ರೆ ಸುಮಾರು ಒಂದು 20 ಅಡಿ 20 ಅಡಿ ಮೇಲ್ಗಡೆ ಇದೆ. ಅಲ್ಲೋಗಿ ನೋಡೋಣ ಬನ್ನಿ. ನೋಡಿ, ಟ್ರೀ ಹೌಸ್ ಮೇಲ್ಗಡೆ ಬಂದ್ರೆ ಇದ್ರ ಮೇಲ್ಗಡೆ ಸುಮಾರು 4 ರಿಂದ 5 ಸೀಟು ಆರಾಮಾಗಿ ಮಲ್ಗ್ಬೋದು, ಅಷ್ಟು ದೊಡ್ಡದಾಗಿದೆ. ನಾನು ನೈಟು ಇಲ್ಲಿ ಒಬ್ಬನೇ ಮಲಗಿದ್ದೆ. ಹಬ್ಬ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಭಯನೂ ಆಗುತ್ತೆ. ಬೆಳಿಗ್ಗೆ ನೋಡೋದಕ್ಕೆ ನೋಡಿ ಈ ಥರ ಕಾಣಿಸಿದ್ರೆ ನೈಟೇ ಒಂಥರ ಕಾಣಿಸುತ್ತೆ. ಈ ಟ್ರೀ ಹೌಸ್ ಮೇಲ್ಗಡೆ ಒಬ್ಬರು ತಾತ ಇರ್ತಾರೆ, ಅವರು ಇಲ್ಲಿ ಕೂತಿದ್ರಂತೆ. ಆನೆ ಅಲ್ಲಿಂದ ಬಂದಿದೆ, ಅಲ್ಲಿ ಮೇಯ್ಕೊಂಡು ಆನೆ ಸೀದಾ ಹಂಗೆ ಬಂದು ಇದನ್ನೇ ಬೀಳಿಸ್ತೈತಂತೆ. ಅವತ್ತು ಜಸ್ಟ್ ಮಿಸ್ಸು, ಎಲ್ಲರೂ ಸೇರಿ ಅದನ್ನು ಓಡಿಸಿದ್ದಾರೆ. ಅದೊಂದು ಒಂಟಿ ಬರುತ್ತೆ ಇಲ್ಲಿಗೆ. ಅದೆಲ್ಲ ಯಾವ ಥರ ದಾಳಿ ಮಾಡಿದೆ ಅಂತ ಅಲ್ಲಿಗೋದ್ರೆ ಗೊತ್ತಾಗುತ್ತೆ. ಬನ್ನಿ ಅಲ್ಲೋಗಿ ತೋರಿಸ್ತೀನಿ. ನೋಡ್ರಿ ನವಿಲುಗಳು. ಅಲ್ಲಿ ಆನೆಗಳು ಬಂದಿದ್ದಾವಲ್ಲ, ಅದನ್ನು ನೋಡೋದಕ್ಕೂ ಮುಂಚೆ ಇಲ್ಲಿ ಇವರ ಟ್ರೀ ಹೌಸ್ಗಳೇ ಚೆನ್ನಾಗಿದೆ ರೀ. ಪ್ರತಿಯೊಬ್ಬರು ಯಾವ ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂದರೆ ಟ್ರೀ ಹೌಸ್ಗಳು. ಒಂದೊಂದು ಮರಗಳನ್ನು ನೋಡಿದ್ರು ಅಲ್ಲಿ ಒಂದೊಂದು ಟ್ರೀ ಹೌಸ್ ಸಿಗುತ್ತೆ. ನಾನು ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೆ. ಟೀ ಇಟ್ಟಿದ್ದೀವಿ ಸರ್, ಬನ್ನಿ ಕುಡ್ಕೊಂಡು ಹೋಗಿ ಅಂದರು. ಇವಾಗ ಅಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಸುತ್ತ ಹೋಗಿ ನೋಡ್ಕೊ ಬರೋಣ. ಮಳೆ, ಒಳ್ಳೆ ಮಳೆ. ನೀವು ಇಲ್ಲಿದ್ರಿಯಾ? ನೈಟ್ ನಾನು ಆ ಟ್ರೀ ಹೌಸಲ್ಲಿ ಇದ್ದೆ. ಇವರು ನೋಡಿ ಇಲ್ಲಿದ್ರು. ಇದು ನೋಡಿ ಇಲ್ಲೇ ಮನೆ ಮುಂದ್ಗಡೆ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಅವ ತೋರಿಸಿದ್ನಲ್ಲ ಸೇಮ್ ಅದೇ ತರ. ಇದೆಲ್ಲ ಏನಕ್ಕೆ ಮಾಡ್ಕೋತಾರೆ ಅಂದ್ರೆ ಆನೆಗಳು ಬಂದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಜೊತೆಗೆ ಸೇಫ್ಟಿ ಇರುತ್ತೆ ಅನ್ನೋದಕ್ಕೋಸ್ಕರ. ಕಾಡಿಲ್ಲೆಲ್ಲ ಹತ್ರ ಅಲ್ಲ, ಇದೇ ಕಾಡು. ಏನೊಂದು 100-200 ಮೀಟರ್ ಏನೋ ಇರ್ಬೇಕಷ್ಟೆ ಅಷ್ಟೇ. ಕಾಡು ಹತ್ರ ಪ್ರಾಣಿಗಳು ಎಷ್ಟು ಜಾಸ್ತಿ ಸರ್. ಆನೆದೇ ನಮ್ಗೆ ಭಾರಿ ಸಮಸ್ಯೆ. ನೈಟು ಬಂದಿದ್ದೆ. ನೈಟ್ ಒಂದಿನಕ್ಕೆ ನಿದ್ದೆ ಮಾಡಿದೆ ನೋಡಿ, ಕಣ್ಣೆಲ್ಲ ಕೆಂಪಾಗಿದೆ. ಇವರು ಪಾಪ ಡೈಲಿ ಕಾವಲು ಕಾಯ್ಬೇಕು ಸರ್. ಡೈಲಿ ಇಲ್ಲಿ ಬೆಳಕರಿತ ಅಂದ್ರೆ ನೈಟ್ ಆಯ್ತು ಇಲ್ಲಿ ಕೂತಿರ್ಬೇಕು. ಬೆಳಗಾಲ ಇದ್ರೆ ಮಾಡೋಕ್ಕಾಗಲ್ಲ. ಅವಾಗ ವೀರಪ್ಪನ ಎಲ್ಲ ಬರ್ತಿದ್ರು ಇಲ್ಲಿಗೆ. ಇದೆಲ್ಲ ಸುತ್ತಾಡೋರು ಅವರು. ಗೊತ್ತಾ, ನೀವು ನೋಡಿದಿರ ವೀರಪ್ಪನ? ನಾವು ನೋಡಿಲ್ಲ ಸರ್. ಅವ್ರು ನೋಡಿದ್ರ, ಅವರು ತಾತ ನೋಡಿದ್ರಂತೆ. ಅಜ್ಜ ನೋಡೋರೆ, ಹೋಗ್ತಿದ್ರಲ್ಲ ಈ ಬೆಟ್ಟಕ್ಕೆ, ಯಾವಾಗ ನೋಡೋರೆ. ನೈಟು ಒಬ್ರು ತಾತ ಕೂತ್ಕೊಂಡು ಎಲ್ಲ ಅವ್ರ ಕತೆಗಳನ್ನ ಹೇಳ್ತಾ ಇದ್ರು ನಮ್ಗೆ. ಅವ್ರಿಗೆಲ್ಲ ಸಿಕ್ಕಿದ್ರಂತೆ ದನಗಳನ್ನ ಮೇಯಿಸ್ತಿರುವಾಗ. ನಾನೇ ಇರಪ್ಪ ಊರೊಳಗೆ ನಾನು ಹೇಳ್ಬಿಟ್ಟೆ ಅಂದ್ರೆ ಏನಾರು ಹೇಳ್ಬಿಟ್ಟೆ ಸಮಸ್ಯೆ ಬಂದರೆ ನೀನು ಕಾಡೊಳಗೆ ನಿನ್ನ ಸುಟ್ಟಾಕಿ ಕೊಡ್ತೀನಿ. ಹಾಗಿಲ್ಲ, ತಮಿಳೇ ಮಾತಾಡ್ತಿದ್ದು. ಕನ್ನಡ ಮಾತಾಡ್ತಿಲ್ಲ. ಕನ್ನಡನೂ ಗೊತ್ತಿತ್ತು. ಕನ್ನಡ ಮಾತಾಡ್ತಿಲ್ಲ. ಇಲ್ಲ ಸರ್, ನಾ ಮಾತು ಹೇಳ್ದವು. ನೀನು ಕಾಡೊಳಗಿದ್ರಿ ನಮ್ಗೆ ಧೈರ್ಯ. ಹಾಗಿಲ್ಲ, ಸರಿ ಹೋಗು ಊಟ ಕಳಿಸ್ದ. ಎಷ್ಟು ಜನ ಇರ್ತಾಯಿದ್ರು? ಅವರೊಂದು 20 ಆಳು ಇದ್ರು ಸರ್. 20 ಆಳು? 20 ಆಳು ಇದ್ರು. ಒಂದೊಂದು ಇವನಿಗೆ ಬೇಕಾದ್ರೆ ಒಂದು ಮೀಸೆ ಬುಟ್ಟಿ ಹಾಗೆ ಕೊಕ್ಕರೆ ತಿರುಗಿಸಿ ಇರು.
ಎಲ್ಲರ ತಮ್ಮ ಗನ್ಗಳಿತ್ತು. ಎಲ್ಲ ಥರ ಗನ್. ಸೊ ಆ ಥರ ಫಾರೆಸ್ಟ್ ಅಂದರೆ ಇದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಇದೆ. ಒಂದು 1 ಕಿಲೋಮೀಟರ್ ಅಷ್ಟೇ. ಆ ಕಡೆಗೆ ಹೋದರೆ ತಮಿಳ್ನಾಡು, ಈ ಕಡೆ ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀನಿ ಇವಾಗ ನಾನು. ಇದರಿಂದ ಆ ಕಡೆಗೆ ಹೋದರೆ ಈ ಬೆಟ್ಟ ಕಾಣಿಸ್ತಾ ಇಲ್ಲ, ದೊಡ್ಡ ಬೆಟ್ಟ, ಅದರಿಂದ ಆ ಕಡೆಗೆ ಹೋದರೆ ನಮ್ಮ ಅಣ್ಣವ್ರೂರು, ಗಾಜನೂರು ಅದೆಲ್ಲ ಸಿಗುತ್ತೆ. ಶ್ರವಣನ ಬೆಟ್ಟ ಯಾವುದು? ಅದು ಇಲ್ಲ ಸರ್, ಈ ಡೌನ್ ಹೇಳಿದೆಲ್ಲ ಸಣ್ಣ ಬೆಟ್ಟ ತೋರಿಸ್ತಾರೆ ನೋಡಿ. ಅದರಿಂದ ಆ ಕಡೆ ಮಲೆ ಮಹದೇಶ್ವರರು ಶ್ರವಣನ ಕೊಂದಿದ್ದು ಅದೇ ಜಾಗದಲ್ಲಿ ನೋಡಿ. ತುಂಬ ಜನ ಇವಾಗಲೂ ವರ್ಷಕ್ಕೆ ಒಂದ್ಸಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡೆಲ್ಲ ಬರ್ತಾರೆ. ಅಲ್ಲಿ ಈಗಲೂ ಅವಶೇಷಗಳು, ಏನೋ ಕಲ್ಲಿನ ವಿಗ್ರಹಗಳು ಎಲ್ಲ ಇದಾವಂತೆ. ನಾವು ಒಂದ್ಸಲ ಹೋಗ್ಬೇಕು. ಶ್ರವಣ ಏನೇನು ಊಟ ಮಾಡ್ತಿರೋದಲ್ಲ ಎಲ್ಲ ಇದೆ ಅಲ್ಲಿ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಅವರು ಏನೇನು ಮಾಡ್ತಿದ್ರಲ್ಲ ಶ್ರವಣ. ಇಲ್ಲಿ ಅವ್ರನ್ನ ಹೊಡೆದಾಕ ಊಟ ಆಗ ಅಲ್ಲಿಗೆ ಹೋದ್ ಸ್ವಾಮಿ. ಬಿಸಿ ಬಿಸಿ ಟೀ ಕುಡ್ಕೊಂಡು ಸ್ವಲ್ಪ ಕಥೆಗಳನ್ನು ಕೇಳ್ಕೊಂಡು ಹಾಗೆ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದೇ ಬಾರ್ಡ್ರು. ಇದರಿಂದ ಆ ಕಡೆಗೆ ಹೋದರೆ ಫಾರೆಸ್ಟು, ಈ ಕಡೆಗೆ ಜಮೀನುಗಳು. ಇಲ್ಲೇನು ಸೋಲಾರ್ ಫೆನ್ಸ್ ಹಾಕಿದ್ದಾರೆ, ಇದೇ ಲಾಸ್ಟ್ ನೋಡ್ರಿ. ಆ ಕಡೆ ಕಾಣಿಸ್ತಿದೆಯಲ್ಲ ಅದೆಲ್ಲ ಫಾರೆಸ್ಟ್ ಕಾಡು ಪ್ರಾಣಿಗಳು ಬರೋದು. ಇದರಿಂದ ಆ ಕಡೆ ಮಧ್ಯೆ ಎಲ್ಲೆಲ್ಲಿ ದಾರಿಗಳಿದ್ದಾವೆ ಅದನ್ನು ಹುಡ್ಕೊಂಡು ಬರ್ತವೆ. ಇಲ್ಲಿ ಸಿಕ್ಕಾಬಟ್ಟೆ ನವಿಲುಗಳು ಸುಮ್ಮನೆ ಅಲ್ಲಿ ನೋಡಿ ಎನಿ ಟೈಮ್ ಕೂಗ್ತಾನೆ ಇರ್ತವೆ ನವಿಲುಗಳು. ಅದರ ಶಬ್ದಗಳು ಕೇಳಿ. ಇಲ್ಲಿ ಆ್ಯಕ್ಚುಲಿ ಇವಾಗ ಸಮ್ಮರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ವಿಲೇಜು. ನಾವು ಮಾನ್ಸೂನಲ್ಲಿ ಬಂದರೆ ಯಾವ ಥರ ಇರುತ್ತೆ ಅಂದರೆ ಅಲ್ಲೇನು ಕಾಣಿಸ್ತಿದೆ, ಆ ಹಳ್ಳದಲ್ಲಿ ನೀರೆಲ್ಲ ಹರಿತಾ ಇರುತ್ತೆ, ಸುತ್ತ ಎಲ್ಲ ಕಡೆ ಗ್ರೀನರಿ ಇರುತ್ತೆ, ಮತ್ತು ಈ ಹೊಲಗಳಿಗೆಲ್ಲ ಬೆಳೆಗಳನ್ನು ಮಾಡಿರ್ತಾರೆ. ಆವಾಗ ಒಂದು ಸಲ ಬಂದು ನೋಡೋಣ, ಚೆನ್ನಾಗಿರುತ್ತೆ ಆವಾಗ. ಮುಂದೆನೂ ಫಾರೆಸ್ಟು, ಪಕ್ಕನೂ ಫಾರೆಸ್ಟು, ಹಿಂದೆನೂ ಫಾರೆಸ್ಟು, ಈ ಸೈಡ್ ಮಾತ್ರ ಜಮೀನು. ನೈಟು ಗಾಳಿ ಮಳೆಗೆ ಅಲ್ಲಿ ನೋಡ್ರಿ ಜೋಳ ಎಲ್ಲ ಹಾಗೆ ಮಲ್ಗೋಗಿದೆ. ಇದನ್ನು ತರದವ್ರೆ, ಅದು ನೋಡಿ ಎಲ್ಲ ಯಾವ ಥರ ಮಲ್ಕೊಬಿಟ್ಟಿದೆ ಅಂತ. ಇಲ್ಲಿ ಎಲ್ಲಿ ನೋಡಿ ಬರೀ ಟ್ರೀ ಹೌಸ್ಗಳು, ಅಲ್ಲೂ ಒಂದಿದೆ ನೋಡಿ. ನಾವು ಇಲ್ಲೋಣ ಬನ್ನಿ. ಇಷ್ಟು ದಿನ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದ್ವು. ನೈಟು ಒಂದು ಮಳೆ ಊದಿ ಯಾವ ಥರ ಆಗಿದೆ. ಎಲ್ಲ ಮಲ್ಗೋಗಿದೆ. ನಾನು ನೈಟು ಈ ಟ್ರೀ ಹೌಸಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿರೋದು ತುಂಬ ಡೇಂಜರು. ಇದೊಂದು 5 ಅಡಿ 6 ಅಡಿ ಇದೆ ಅಷ್ಟೇ. ಇದು ಸೇಫ್ಟಿ ಇಲ್ಲ. ನಾವಿದ್ದಿದ್ದು ಮರ ಸಪೋರ್ಟ್ ಇದೆ. ಇದು ಇಲ್ಲಿ ನೋಡಿ ಎಲ್ಲ ಇದು ಇವರೇ ನೆಟ್ಟಿರೋದು. ಇಲ್ಲಿ ಅಷ್ಟೊಂದು ಸೇಫ್ ಅಲ್ಲ. ಇಲ್ಲಿದ್ದರೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಇರಲಿಲ್ಲ. ಬಟ್ ಟ್ರೀ ಹೌಸ್ಗಳು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದೆ ನೋಡಿದ್ರೆ ಅಲ್ಲೂ ಒಂದಿದೆ, ಇಲ್ಲಿ ಒಂದು, ಅಲ್ಲಿ ಎಲ್ಲ ಕಡೆ ಇದೆ. ಈ ಜಾಗದಲ್ಲಿ ಆ ರೈತರನ್ನ ಆನೆ ಅಟ್ಟಿಸ್ಕೊಬಂದಿರೋ ಜಾಗ ತೋರಿಸ್ತೀನಿ ಬನ್ನಿ. ಆನೆ ಯಾವ ಥರ ದಾಳಿ ಮಾಡಿದೆ ಅಂದರೆ ಯಪ್ಪ, ಆವತ್ತು ರಾತ್ರಿ ಹೋದಾಗ ಸರಿಯಾಗಿ ಕಾಣಿಸಿಲ್ಲ. ಇವಾಗ ನೋಡೋಣ ಬನ್ನಿ. ಇಲ್ಲಿ ಅದರ ಹೆಜ್ಜೆಗಳು ನೋಡಿ, ಈಗ ಹೋಗಿ ಇಲ್ಲಿದೆ ನೋಡಿ. ಇಲ್ಲಿ ಬಂದಿದೆ ಆನೆ, ಈಗ ಬಂದು ನೋಡಿ ಇಲ್ಲಿ ಹೋಗಿದೆ. ಮೋಸ್ಟ್ಲಿ ಈ ಕಡೆ, ಇಲ್ಲಿ ನೋಡಿ ಅದರ ಹೆಜ್ಜೆಗಳು ನೋಡ್ರಿ ಎಷ್ಟೊಂದು ಆಳ ಹೋಗಿದೆ ಅಂತ. ಇಲ್ಲಿ ನೈಟು ಮಳೆ ಬಿದ್ದಿದೆಯಲ್ಲ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ. ಹಾಗೆ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇದೆಲ್ಲ ಆನೆ ಮೇಯ್ದಿರೋದು, ತುಳಿದಿರೋದು. ಆನೆ ಲದ್ದಿ ಇಲ್ಲಿ ಹಾಕಿದೆ. ಆನೆ ಹೆಜ್ಜೆಲಿ ಮಳೆ ನೀರು ನೋಡಿ ಯಾವ ಥರ ನಿಂತಿದೆ. ಆ್ಯಕ್ಚುಲಿ ಅವತ್ತು ರೈತರನ್ನ ಅಟ್ಟಿಸ್ಕೊಬಂದದ್ದಂತ ಇಲ್ಲಿ ನೋಡಿ. ಅದೇನು ಜಾಸ್ತಿ ಇಲ್ಲಿ ಮೇದಿಲ್ಲ, ಸುಮ್ಮನೆ ತುಳ್ಕೊಂಡೋಗಿರೋದಕ್ಕೆ ಇಷ್ಟು ಹಾಳಾಗಿದೆ. ಅಲ್ಲಿ ಆನೆ ದಾಳಿ, ಆ ಕಡೆ ಹಂದಿ ದಾಳಿ, ಈ ಕಡೆ ನವಿಲುಗಳು, ಗಿಣಿ ತಿಂದಿರೋದು. ಎಷ್ಟೆಲ್ಲ ಹರಸಾಹಸ ಮಾಡಿ ಬೆಳಿಬೇಕು ಬೆಳೆಗಳನ್ನಿಲ್ಲಿ.
ಓಕೆ, ನೋಡಿದ್ರಲ್ಲ ನಾವಿರೋ ಜಾಗ ಯಾವ ಥರ ಇದೆ ಅಂತ. ಸುತ್ತ ಕಾಡು ಮಧ್ಯ ನಾವಿದ್ದೀವಿ. ನಾನು ನೈಟು ಬೈಕ್ ಇಲ್ಲಿ ತಂದು ಸೇರಿಸೋ ತನಕ ನನ್ನ ಸಾಹಸ ಬೇಡ. ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ, ಸಿಕ್ಕಾಪಟ್ಟೆ ಮಳೆ, ಇಲ್ಲೆಲ್ಲ ನೀರು ಬರ್ತಾಯಿತ್ತು. ಸುಮ್ಮನೆ ಉಜ್ಕೊ ಬರ್ತಾಯಿತ್ತು. ನನ್ನ ನೋಡ್ರಿ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನೈಟು ಎಷ್ಟು ಮಳೆ ಬಿದ್ದಿರಬೇಕು ಇಲ್ಲಿ ಅಂತ.